ಕೈಕಾಲು ತೊರಚಿಕೊಳ್ಳುತ್ತೆ, ಹೋ ಅಂತ ಕೂಗುತ್ತೆ. ನಮಗೇನು ಪಟ್ಟಾಂಗ ಮಡಿತಾ ಕೊಡ್ತೀವಿ, ಏನ್ರಿ ಅದು ನಮ್ಮ ಮಗು ಅಲ್ರಿ, ಅದು ಬೇರೆ. ಅದು ಬಿದ್ದು ನೋವಾದ ನಮಗೇನು ತಲೆಬಿಸಿ, ಯಾಕಂದರೆ ಅದು ನಮ್ಮ ಮಗು ಅಲ್ಲ. ನಮ್ಮ ಮನೆಯ ಮಗು ಜಾರಿ ಬಿದ್ದರೆ ಓಡಿ ಆಯಿತು, ಎಲ್ಲರೂ ಒಟ್ಟಿಗೆ ಯಾರು ಗಾಯ ಆಗದೇ ಇದ್ದಲ್ಲಿಗೆಲ್ಲ ಮುಲಾಮ್ ಹಚ್ಚುವುದೇನು ಅದಕ್ಕೂ ಗೊತ್ತುಂಟು ಮಗುವಿಗೂ. ಯಾಕೆಂದರೆ ಈ ದೊಡ್ಡವು ಪೆದ್ದುಗಳಿದ್ದಾವೆ, ಹತ್ರ ಉಪಚಾರ ಮಾಡಿದಾಗ ಹೋ ಅಂತ ಕುರಿಸು, ಯಾಕೆಂದರೆ ಕೂಗಿದಷ್ಟು ಉಪಚಾರ ಜಾಸ್ತಿ. ಈ ದೊಡ್ಡವರ ಪೆದ್ದುತನ ಮಕ್ಕಳಿಗೂ ಗೊತ್ತಿದೆ. ಅವು ಕೂಗೋದೇ ಕೂಗೋದು, ಹಚ್ಚೋದು ಮುಲಾಮು. ಇದೇನು ಅಂದರೆ ನಮ್ಮ ಮಗು. ಸೊ ನಮ್ಮದಲ್ಲ ಅನ್ನುವ ಭಾವ ಬೆಳೆಸಿಕೊಂಡ್ರೆ ದುಃಖವೇ ಆಗೋದಿಲ್ಲ. ಯಾವುದು ನಮ್ಮದು, ಎಷ್ಟು ದಿನ ನಮ್ಮದು, ಹೀಗೆ ಎನಲೈಸ್ ಮಾಡ್ತಾ ನಿಜವಾದ ಧನಂಜಯ ಯಾವಾಗ ಆಗೋದು ಅಂದರೆ ಆ ಧನ, ಅಧ್ಯಾತ್ಮ ವಿದ್ಯೆಯನ್ನು ಗೆದ್ದವನಿದ್ದಾನಲ್ಲ ಅವನು ನಿಜವಾದ ಧನಂಜಯ. ಈ ಮಟೀರಿಯಲ್ ವೆಲ್ತನ್ನು ಗೆದ್ದವನು ಧನಂಜಯ ಅಲ್ಲ. ಅದು ಎಷ್ಟು ದಿವಸ ಜಯ, ಇವತ್ತಿದ್ರೆ ನಾಳೆ ಇಲ್ಲ. ಅದರಿಂದ ಅದನ್ನು ಎಚ್ಚರಿಸ್ತಾನೆ ನೋಡಿ. ಇದನ್ನು ನೋಡಿದಾಗ ಧನಂಜಯ ತತಸ್ಸಹ ವಿಸ್ಮಯ ವಿಷ್ಟ ಹೃಷ್ಟ ರೋಮಾ ಧನಂಜಯ. ರೋಮಾಂಚ ಆದದ್ದು ಅವನಿಗೆ ಈ ಅನುಭೂತಿಯಿಂದ, ಅದೇ ದೊಡ್ಡ ಸಂಪತ್ತು. ಏನು ಮಾಡಿದ, ಆಶ್ಚರ್ಯ ಆಯಿತು, ರೋಮಾಂಚ ಆಯಿತು, ಮೈಯೆಲ್ಲ ನಿಗುರಿ ನಿಂತಿತು. ಏನು ಮಾಡಿದ, ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಏನು ಮಾಡೋದು, ತುಂಬ ಆಶ್ಚರ್ಯ ಆಗಿ ತುಂಬ ಭಯಭಕ್ತಿ ತುಂಬಿಬಿಟ್ರೆ ನಾವೇನು ಮಾಡೋದು, ಉದ್ದ ಕಡ್ಡು ಬಿದ್ದಂತೆ ಸಾಷ್ಟಾಂಗ ಶಿರಸಾ ಪ್ರಣಮ್ಯ. ಬರೇ ನಮಸ್ಕಾರ ಅಂತ ಮನಸ್ಸಿಲ್ಲದ ಮನಸ್ಸಿನಿಂದ ಆಫೀಸ್ನಲ್ಲಿ ಬಾಸಿಗೆ ಹೋಗಿ ಮಾಡ್ತಾರಲ್ಲ, ನಮಸ್ಕಾರ ಸರ್, ಯಾಕೆಂದರೆ 1ನೇ ತಾರೀಕು ಸಂಬಳ ಕೊಡಬೇಕಲ್ಲವ, ಅದಕ್ಕೆ ಹೋಗಿ ನಮಸ್ಕಾರ ಸರ್ ಅಂತ ಅದೇ ಬೈಕೋತಾ ಇರ್ತಾವೆ ಮನಸ್ಸಿನಲ್ಲಿ. ದರಿದ್ರ ಇವನಿಗೂ ನಮಸ್ಕಾರ ಮಾಡಬೇಕು, ಪ್ರಾರಬ್ಧ ಕರ್ಮ ಅಂತ ಬೈಕೋತಾ ನಮಸ್ಕಾರ ಸರ್ ಅಂತೇವಲ್ಲ, ಹಾಗಲ್ಲ. ಶಿರಸಾ ಪ್ರಣಮ್ಯ, ಭಕ್ತಿಪೂರ್ವಕವಾಗಿ ತಲೆಯನ್ನು ನೆಲಕ್ಕೆ ಅವನ ಪಾದಕ್ಕೆ ಘಟ್ಟಿಸಿ, ಎಲ್ಲಿ ಪಾದ, ಎಲ್ಲಿ ನೋಡಿದ್ರೆ ಅಲ್ಲಿ ಪಾದ ಇದೆ. ಏನು ಮಾಡಿದ, ಪಾದದ ಪಂಚಾಯತ್ಗೆ ಬಿಟ್ಟ. ಎಲ್ಲಿ ಹೋದರೆ ಇಲ್ಲೇ ನಿಂತು ಬಗ್ಗಿಸಿದ್ರು ಪಾದ ಇದೆ, ಅಲ್ಲಿ ನೋಡಿದ್ರು ಪಾದ ಇದೆ, ಇಲ್ಲಿ ನೋಡಿದ್ರು ಪಾದ ಇದೆ. ಅದು ಪಾದ ಅಂದ್ರೆ ಅಲ್ಲಿ ತಲೆ ಇದೆ, ತಲೆಗೆ ನಮಸ್ಕಾರ ಏನು, ಅದಕ್ಕೆ ಬಿಟ್ಟ. ಪ್ರಣಮ್ಯ ಶಿರಸ, ನೆಲಕ್ಕೆ ಉದ್ದಕ್ಕೆ ನೆಲಕ್ಕೆ ತಲೆ ತಾಗಿಸಿದ, ಉದ್ದಂಡ ನಮಸ್ಕಾರ ಮಾಡಿದ. ಪ್ರಣಮ್ಯ ಶಿರಸಾ ದೇವಂ. ಮತ್ತೆ ನಮಸ್ಕಾರ ಮಾಡಿದ, ಎದ್ದು ತನ್ನ ಅನ್ನಿಸಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದನ್ನು ಸ್ತೋತ್ರ ಮಾಡುವಾಗ ಕೂಡ ಅವನಿಗೆ ಇಷ್ಟು ಆಶ್ಚರ್ಯ ಆಗಿಬಿಟ್ಟಿದೆ. ಈ ಕೈ ಮುಗಿದು ಹಿಡ್ಕೊಂಡನು ಕೃತಾಂಜಲಿ ಅಭಾಷತ ಅಂತ. ಕೈ ಜೋಡಿಸಿದ್ದನ್ನು ಕೈ ತೆಗಿಲೇ ಇಲ್ಲ, ಅದು ಹೀಗೆ ಹಿಡ್ಕೊಂಡು ವಿಸ್ಮಿತನಾಗಿ ಆಡಲಿಕ್ಕೆ ಶುರು ಮಾಡಿದ. ಆ ಕೈ, ಆ ಭಕ್ತಿ ಪೂರ್ಣ ಪ್ರಮಾಣದಲ್ಲಿ ಅವನ ಮಾತಿನಲ್ಲೂ ತನ್ನ ವಿಸ್ಮಯ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಇದು ಈ ಜೋಡಿಸುವಂಥ ಕೈಯನ್ನು ಜೋಡಿಸುವುದುಂಟಲ್ಲ, ಅದು ನಮ್ಮ ದೇಶದಲ್ಲಿ ಅದು ಗೌರವವನ್ನು ಸೂಚನೆ ಮಾಡತಕ್ಕಂಥ. ಹೀಗೆ ಈ ಪ್ರಪಂಚದಲ್ಲಿ ಬೇರೆ ಎಲ್ಲ ಕಡೆ ಇದು ಅಷ್ಟು ಗೊತ್ತಿಲ್ಲ ಅವರಿಗೆ, ಇದು ಯಾಕೆ ಗೌರವವನ್ನು ಸೂಚಿಸುತ್ತೆ ಅಂತ ಗೊತ್ತಿಲ್ಲ ಯಾರಿಗೆ, ಬೇರೆ ದೇಶದವರಿಗೆ. ನಮ್ಮವರು ಇದನ್ನು ಗೌರವ ಸೂಚಕ ಅಂತ ಮಾಡಿದರು. ನಮ್ಮವರು ಸಾಮಾನ್ಯವಾಗಿ ಈ ಹಲೋ ಅಂತ ಕೈ ಕುಲುಕುವುದು ಉಂಟಲ್ಲ, ಅದನ್ನು ಹಸ್ತಲಾಘವ ಅಂತ ಇತ್ತು, ಹಿಂದೆ ಇಲ್ಲ ಅಂತಲ್ಲ. ಯಾರು ಸಮಾನ ಸ್ಕಂಧರು, ತುಂಬ ಆತ್ಮೀಯರು ಇಬ್ಬರು ಒಟ್ಟಾದಾಗ ಹಸ್ತಲಾಘವ, ಕೈ ಹಿಡಿದು ಮಾತನಾಡೋದು ಆತ್ಮೀಯತೆಯ ಸೂಚಕ. ಇದು ಭಕ್ತಿಯ ಸೂಚಕ, ಇದು ಆತ್ಮೀಯತೆಯ ಸೂಚಕ. ಕೈ ಹಿಡ್ಕೊಂಡು ಮಾತನಾಡೋದು ಉಂಟಲ್ಲ, ತೀರ ಗಳಸ್ಯ ಕಂಠಸ್ಯ ಅಂತ ಹೇಳ್ತೇವಲ್ಲ, ಆತ್ಮೀಯತೆಯ ಸೂಚಕ ಕೈ ಹಿಡ್ಕೊಂಡು ಮಾತನಾಡೋದು. ಇಲ್ಲದೇ ಇದ್ದರೆ ಸಾಮಾನ್ಯವಾಗಿ ನಾವು ಗೌರವ ಸೂಚಿಸುವಂಥ. ಹಿಂದೆ ಯಾವ ಕಾಲಕ್ಕೂ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಮೇಷ್ಟ್ರಿಗೆ ಅಥವಾ ಸ್ಟೂಡೆಂಟ್ಸು ಪ್ರೊಫೆಸರಿಗೆ ಶೇಕ್ ಹ್ಯಾಂಡ್ ಮಾಡುವುದು ಅಸಭ್ಯತನ, ಭಾರತೀಯ ಸಂಪ್ರದಾಯ ಪ್ರಕಾರ. ಅಂದರೆ ಪಾಶ್ಚಾತ್ಯರೆಲ್ಲ ಅಸಭ್ಯತನ ಅಲ್ಲ. ಆದ್ದರಿಂದ ಏನಾಗಿದೆ ಅಂದರೆ ಅದು ಬಿಡಿ. ಹಾಗಾಗಿ ಇವನು ಕೃತಾಂಜಲಿ ಅಂತ ಪೂರ್ತಿ ತನ್ನಲ್ಲಿರತಕ್ಕಂಥ ತನ್ನ ಎನರ್ಜಿಯನ್ನು ವಿಡ್ರಾ ಮಾಡಿಕೊಳ್ಳೋದು ಕೃತಾಂಜಲಿ. ನಿನ್ನ ಮುಂದೆ ನನ್ನ ಯಾವ ಶಕ್ತಿಯೂ ನಡೆಯೋಲ್ಲ ಅನ್ನುವಂಥ ಒಂದು ನಿವೇದನೆ ಉಂಟಲ್ವ, ಅದು ಇದು. ನಿಮ್ಮ ಮುಂದೆ ನಾನು ಸಣ್ಣ ವಸ್ತು, ನಮಸ್ಕಾರ ಮಾಡಿ ಕೃತಾಂಜಲಿ ಅಭಾಷಣ. ಕೈ ಮುಗಿದು ನಿಂತು ಹೇಳಿದಂತೆ. ಏನು ಹೇಳಿದ? ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ
ಋಷೀಂಸ ಸರ್ವಾನ್ ಉರಗಾಂಶ ದಿವ್ಯಾನ್. ಅವನು ಹೇಳ್ತಾನೆ ಪಶ್ಯಾಮಿ ದೇವಾನ್ ತವ ದೇವದೇಹೇ. ಅಲ್ಲ ಕೃಷ್ಣ, ನಾನು ನಿನ್ನನ್ನು ನೋಡ್ತಾ ಇದ್ದೇನೆ. ನಿನ್ನನ್ನು ನೋಡಿದರೆ ಸಮಸ್ತ ದೇವತೆಗಳು ನಿನ್ನೊಳಗೆ ಕಾಣ್ತಾ ಇದ್ದಾರಲ್ಲಪ್ಪ. ಇದು ತಮಾಷೆ. ಎಲ್ಲರ ಒಳಗೆ ಭಗವಂತ ಇದ್ದಾನೆ, ಭಗವಂತನೊಳಗೆ ಎಲ್ಲವೂ ಇದೆ. ನಿನ್ನ ಒಳಗೆ ನೋಡಿದರೆ ಪಶ್ಯಾಮಿ ದೇವಾನ್ ತವ ದೇಹೇ, ನಿನ್ನ ದೇಹದಲ್ಲಿ ದೇವತೆಗಳನ್ನೆಲ್ಲ ನೋಡ್ತಾ ಇದ್ದೇನೆ. ಎಂಥ ದೇವ ಅಂತ ಸಂಬೋಧನೆ. ದೇವದೇಹೇ ಅಂತ ಒಂದೇ ಶಬ್ದವೂ ಹೌದು. ದೇವದೇಹ ಅಂದರೆ ಲೀಲಾಮಯ ಶರೀರ, ನಿನ್ನ ಸ್ವರೂಪಭೂತವಾದ ದೇವ ನೀನು, ನಿನ್ನ ದೇಹವೂ ದೇವ ಅಂದರೆ ನಿನ್ನ ದೇಹವೂ ಕೂಡ ನಿನ್ನ ಸ್ವರೂಪಭೂತವಾದ ದೇಹ. ಅಂಥ ನಿನ್ನ ದೇಹದಲ್ಲಿ ಎಲ್ಲ ದೇವತೆಗಳನ್ನು ನೋಡ್ತೇನೆ. ಬರೇ ದೇವತೆಗಳಲ್ಲ, ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್, ಸಮಸ್ತ ಭೂತ ವಿಶೇಷಗಳು ಅಂದರೆ ಪ್ರಾಣಿ ವಿಶೇಷ, ಬೇರೆ ಬೇರೆ ಪ್ರಾಣಿಗಳು, ದೇವತೆಗಳು, ದೈತ್ಯರು, ರಾಕ್ಷಸರು, ಅಸುರರು, ಗುಹ್ಯರು, ಗಂಧರ್ವರು, ಅಪ್ಸರೆಯರು, ಯಕ್ಷರು, ಕಿನ್ನರರು, ಮನುಷ್ಯರು, ಪ್ರಾಣಿಗಳು ಎಲ್ಲ ಭೂತ ವಿಶೇಷ ಸಂಘಾನ್, ಪ್ರತಿಯೊಂದು ಪ್ರಾಣಿಗಳ ಗುಂಪು, ಬೇರೆ ಬೇರೆಯಾಗಿ ಆಯಾ ವರ್ಗದ ಪ್ರಾಣಿಗಳು, ಸರ್ವನ್ ಎಲ್ಲವೂ ನಿನ್ನೊಳಗೆ ಕಾಣ್ತಾ ಇದೆ. ಏನು ನಾನು ಪ್ರಾಣಿಗಳನ್ನು ನೋಡ್ತಾ ಹೋದರೆ ಎಲ್ಲಿ ಮೃಗಾಲಯದ ಮುಂದೆ ನಿಂತಿದ್ದೇನೋ ಅಂತ ಕಾಣಿಸುತ್ತೆ. ಎಲ್ಲ ಮೃಗಗಳು ಕಾಣಿಸ್ತವೆ, ಎಲ್ಲ ಮನುಷ್ಯರು, ದೇವತೆಗಳು, ಅಸುರರು, ಕಿನ್ನರು ಎಲ್ಲವೂ ನಿನ್ನೊಳಗೆ ಕಾಣ್ತಾ ಇದೆ. ಪಶ್ಯಾಮಿ ದೇವಾನ್ ತವ ದೇವ ದೇಹೇ ಬ್ರಹ್ಮಾಣ ಈಶಂ ಕಮಲಾಸನಸ್ಥಂ ಸರ್ವಾಂಶ ದೇವಾನ್. ಅವನು ಹೇಳ್ತಾನೆ ಮುಖ್ಯವಾಗಿ ಬ್ರಹ್ಮಾಣ ಈಶಂ, ನಿನ್ನ ಒಳಗೆ ಚತುರ್ಮುಖ ಕೂತಿದ್ದಾನೆ. ನೀನು ಪದ್ಮಾಸನ ಹಾಕಿ ಭಗವಂತ ನಿನ್ನೊಳಗೆ ನೀನು ಕಾಣ್ತಿ. ನಿನ್ನ ತೊಡೆಯಲ್ಲಿ ನಿನ್ನ ಮಗುವಿನಂತೆ ಚತುರ್ಮುಖ ಕೂತಿದ್ದಾನೆ. ಚತುರ್ಮುಖನ ತೊಡೆಯಲ್ಲಿ ಶಿವ ಕೂತಿದ್ದಾನೆ. ನೋಡಿ ಆ ಮುಂದೆ ಒಂದು ಶಬ್ದ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ. ಕಮಲಾಸನಸ್ಥ ಅಂದರೆ ಇಬ್ಬರಿಗೂ ವಿಶೇಷಣ. ಬ್ರಹ್ಮ ಕೂತಿದ್ದಾನೆ, ಹಾಗೆ ಕಮಲಾಸನಸ್ಥಂ ಪದ್ಮಾಸನ ಹಾಕಿ ಕೂತಿದ್ದಾನೆ. ಶಿವ ಕೂತಿದ್ದಾನೆ ನಿನ್ನೊಳಗೆ. ಯಾಕೆ ಕೂತಿದ್ದಾನೆ? ಕಮಲಾಸನಸ್ಥಂ ಪದ್ಮಾಸನ ಹಾಕಿ ಕೂತಿದ್ದಾನೆ. ಬ್ರಹ್ಮನೂ ಪದ್ಮಾಸನ ಹಾಕಿ ಕೂತಿದ್ದಾನೆ, ಶಿವನೂ ಪದ್ಮಾಸನ ಹಾಕಿ ಕೂತಿದ್ದಾನೆ. ಹೇಗೆ ಅಂದರೆ ಎಲ್ಲಿ ಕೂತಿದ್ದಾನೆ? ಬ್ರಹ್ಮ ನಿನ್ನ ತೊಡೆಯ ಮೇಲೆ ಪದ್ಮಾಸನ ಹಾಕಿ ಕೂತಿದ್ದಾನೆ. ಶಿವ ಎಲ್ಲಿ ಕೂತಿದ್ದಾನೆ? ಬ್ರಹ್ಮ ಕಮಲಾಸನಸ್ಥಂ, ಕಮಲಾಸನ ಚತುರ್ಮುಖ, ಚತುರ್ಮುಖನ ತೊಡೆಯಲ್ಲಿ ಶಿವ ಕೂತಿದ್ದಾನೆ. ನಿನ್ನ ತೊಡೆಯಲ್ಲಿ ಬ್ರಹ್ಮ ಕೂತಿದ್ದಾನೆ, ಬ್ರಹ್ಮನ ತೊಡೆಯಲ್ಲಿ ಶಿವ ಕೂತಿದ್ದಾನೆ, ಮತ್ತು ಇಬ್ಬರು ಕಮಲಾಸನಸ್ಥಂ ಪದ್ಮಾಸನ ಹಾಕಿ ಕೂತಿದ್ದಾನೆ. ಇದೆಲ್ಲ ನಿನ್ನ ದೇಹದೊಳಗೆ ನೋಡ್ತಾ ಇದ್ದೇನೆ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ. ಆಮೇಲೆ ಋಷೀಂಶ್ಚ ಸರ್ವಾನ್ ಉರಗಾಂಶ ದಿವ್ಯಾನ್. ಬರೇ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಬೇರೆ ಮನುಷ್ಯರು, ಪ್ರಾಣಿಗಳು ಇಷ್ಟೇ ಅಲ್ಲ. ಋಷೀಂಶ್ಚ ಸರ್ವಾನ್, ಎಲ್ಲ ಋಷಿಗಳು ನಿನ್ನೊಳಗೆ ಕಾಣ್ತಾ ಇದ್ದಾರೆ. ಬರೇ ಋಷಿಗಳಲ್ಲ, ಉರಗಾಂಶ ದಿವ್ಯಾನ್, ನಮ್ಮ ಭೂಲೋಕದಲ್ಲಿ ಕಾಣದಂಥ, ಪಾತಾಳದಲ್ಲಿ ಕಾಣತಕ್ಕಂಥ ವಾಸುಕಿ, ಶೇಷ ಮುಂತಾದಂಥ ಮಹಾಮಹಾ ದೇವಾಂಶ ಸಂಭೂತರಾಗಿರತಕ್ಕಂಥ ನಾಗಗಳು, ಉರಗಗಳು. ಉರಗ ಅಂದರೆ ಉರಸಿ, ಉರಸಾಗಚ್ಚಂತಿ ಅಂತ, ಎದೆಯಿಂದ ಹೋಗುವವುಗಳು ಅಂತ ಉರಗಗಳು ಅಂತ. ಎದೆಯಿಂದ ಹೋಗುವುದು ಅಂದರೆ ಅವು ಈ ಹರ್ಕೊಂಡು ಹೋಗುವಂಥವುಗಳು ಅಂತ. ಯಾವುದು ಸರೀಸೃಪವೋ ಅದಕ್ಕೆ ಉರಗ ಅಂತ. ಉರ ಅಂದರೆ ಉರಸ್ಸು, ಎದೆ ಹೊಟ್ಟೆ ಅದನ್ನು ಎಳ್ಕೊಂಡು ಹೋಗುವ. ಸರೀಸೃಪ ಅಂದರೆ ಸರ್ಪ ಅಂದರೂ ಅದೇ ಅರ್ಥ, ಸರ್ಪಣ. ಸರ್ಪ, ಸರೀಸೃಪ, ಉರಗ ಅಂದರೆ ಉರಗ ಜಾತಿ ಅಂದರೆ ಎಲ್ಲ ಬಂತು. ಹೊಟ್ಟೆ ಎಳ್ಕೊಂಡು ಹೋಗುವ ಪ್ರಾಣಿ. ಉರಗ ಅಂದರೆ ಬರೇ ನಾಗರ ಹಾವು ಅಷ್ಟೇ ಅಲ್ಲ, ಹಾವು, ನಾಗರ ಹಾವು, ಕೆರೆ ಹಾವು, ಕನ್ನಡಿ ಹಾವು, ವಿಷ ಇದ್ದ ಹಾವು, ವಿಷ ಇಲ್ಲದ ಹಾವು, ಹೆಡೆ ಇರೋ ಹಾವು, ಹೆಡೆ ಇಲ್ಲದ ಹಾವು, ಎಲ್ಲವೂ ಉರಗ. ಅಷ್ಟೇ ಅಲ್ಲ, ಹಾವೇ ಅಲ್ಲ, ಮತ್ತೆ ಎರೆಹುಳ, ಚಾರೆಟೆ ಎಲ್ಲ ಯಾವುದು ಹೊಟ್ಟೆ ಎಳ್ಕೊಂಡು ಹೋಗುತ್ತೆ ಅವು ಎಲ್ಲವೂ ಉರಗಗಳು. ಕ್ರಿಮಿಕೀಟಗಳು, ಹರಿಯುವ ಹುಳಗಳು ಅವೆಲ್ಲ ಉರಗಗಳು. ಅದನ್ನ ನಾನಾ ಬಗೆಯ ಉರಗಗಳು. ದಿವ್ಯಾನ್ ದೇವಲೋಕದಲ್ಲಿ ಮಾತ್ರ ಇರುವಂಥವು ವಾಸುಕಿ, ಶೇಷ, ತಕ್ಷಕ ಇವೆಲ್ಲ ದೇವಲೋಕದ ಉರಗಾಂಶ ದಿವ್ಯಾನ್. ಅದೆಲ್ಲವೂ ಕಾಣುತ್ತಪ್ಪ. ಏನು ವಿಚಿತ್ರ ನನಗೆ ಅರ್ಥ ಆಗೋದಿಲ್ಲ. ಅನೇಕ ಬಾಹೂದರ ವಕ್ತ್ರ ನೇತ್ರಂ, ಅನೇಕ ಬಾಹೂದರ ವಕ್ತ್ರ ನೇತ್ರಂ ಅಂತಂದು ಹಿಂದೆ ಮುಖ ಮತ್ತು ಕಣ್ಣು ಮಾತ್ರ ಹೇಳಿದ್ದು. ಅನೇಕ ವಕ್ತ್ರಾನನ, ಅವನು ಅನೇಕ ವಕ್ತ್ರ ನಯನಂ ಅಂತ ಹಿಂದೆ ಹೇಳಿದ್ರು. ಇಲ್ಲಿ ಹೇಳುವಾಗ
ಅನೇಕ ಬಾಹೂದರ ವಕ್ತ್ರನೇ. ಹಿಂದಿನದ್ದನ್ನು ತಗೊಂಡ್ರು, ಆಮೇಲೆ ಮತ್ತೆರಡು ಸೇರಿಸಿದ್ರು. ನಿನಗೆ ನೋಡಿದರೆ ಎಲ್ಲಿ ನೋಡಿದರೂ ಮುಖ, ಎಲ್ಲಿ ನೋಡಿದರೂ ಕಣ್ಣು, ಎಲ್ಲಿ ನೋಡಿದರಲ್ಲಿ ತೋಳು, ಎಲ್ಲಿ ನೋಡಿದರಲ್ಲಿ ಹೊಟ್ಟೆ, ಬಾಹು ಉದರ ಎರಡು ಸೇರಿಸಿದ್ರು. ಯಾಕೆ ಅಂದರೆ ಇದು ಒಂದು ರೀತಿಯಿಂದ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಬರದ ಹಾಗೆ ಇದು. ಪುರುಷ ಸೂಕ್ತ ಎತ್ಕೋತಾ ಏನು ಹೇಳುತ್ತೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂದ್ರು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ, ಅದೇ ಅನೇಕ ವಕ್ತ್ರನೇತ್ರ. ವಕ್ತ್ರ ಅಂದ್ರು ಶೀರ್ಷ ಅಂದ್ರು ಒಂದೇ, ಮೋರೆ ತಲೆ ಅಂತ ಬೇರೆ ಬೇರೆ. ಆಮೇಲೆ ಅಲ್ಲಿ ಏನು ಅಕ್ಷ ಅಂತ ಹೇಳಿದ್ರೆ ಅದೇ ನೇತ್ರ ಅಂತ ಹೇಳಿದ್ರು. ಅನೇಕ ವಕ್ತ್ರನಯನಂ ಹಿಂದೆ ಹೇಳಿದ್ದು. ಮೊದಲನೇ ಪಾದವನ್ನ ತಗೊಂಡ್ರು, ಎರಡನೇ ಪಾದದಲ್ಲಿ ಹೇಳಿದ್ದು ಆಮೇಲೆ ಭಗವಂತ 1000 ಕಣ್ಣುಳ್ಳವ, 1000 ಮೋರೆ ಉಳ್ಳವ ಮತ್ತು ಸಹಸ್ರಪಾದ 1000 ಕಾಲುಗಳುಳ್ಳವ ಅಂದ್ರು. ಮಧ್ಯದ್ದು ಹೇಳಲಿಲ್ಲ, ಹೇಳದೇ ಇದ್ದದ್ದನ್ನೇ ಹೇಳಿದ್ರು. ಬಾಹು ಮತ್ತು ಉದರ ಅಲ್ಲಿ ಪೂರ್ತಿ ಆಯಿತು. ಪಾದ ಅಲ್ಲಿ ಹೇಳಿದ್ದಾರೆ, ತಲೆ ಅಲ್ಲಿ ಹೇಳಿದ್ದಾರೆ, ಮುಖ ಕಣ್ಣು ತೋಳು ಹೊಟ್ಟೆ ಇಲ್ಲಿ ಹೇಳಿದರು. ಇಡೀ ಪೂರ್ಣ ಸೂಕ್ತದ ಮೊದಲನೇ ಮಂತ್ರಕ್ಕೆ ಈ ಲೈನ್ ಸೇರಿಸಿಬಿಟ್ರೆ ಪೂರ್ತಿ ಭಗವಂತನ ಸಮಗ್ರ ಚಿತ್ರ ಆಯಿತು. ಅನೇಕ ವಕ್ತ್ರ ಉದರ ಬಾಹು, ಅನೇಕ ಬಾಹೂದರ ವಕ್ತ್ರ ನೇತ್ರಂ, ಅನೇಕ ತಲೆ, ಅನೇಕ ವಕ್ತ್ರ, ಅನೇಕ ನೇತ್ರ, ಅನೇಕ ಬಾಹು, ಅನೇಕ ಉದರ, ಅನೇಕ ಪಾದ, ಅದಲ್ಲೇ ಬಂತು ಪುನಃ. ಸಹಸ್ರಪಾತ್ ಅಂತ. ಅನೇಕ ಮತ್ತು ಸಹಸ್ರ ಎರಡಕ್ಕೂ ಒಂದೇ ಅರ್ಥ. ಅದಕ್ಕೆ ಇಲ್ಲಿ ಅನೇಕ ಅಂದರೆ ತುಂಬ ಅಂತ ಅರ್ಥ, ತುಂಬ ಎಣಿಸಲಾಗದಷ್ಟು ಅನಂತ ಅಂತ ಅರ್ಥ. ಅನೇಕ ಅಂದರೆ 1000 ಅಂತ ಅಲ್ಲಿ ಇರುವುದಕ್ಕೂ ಅಷ್ಟೇ ಅರ್ಥ ಅಲ್ವಾ. 1000 ತಲೆ, 1000 ಅಂದರೆ 999 ಕೂಡಿಸು ಒಂದಾಗಿದ್ದರೆ 2000 ಕಣ್ಣು ಅಂತ ಹೇಳಬೇಕಿತ್ತು. 1000 ಕಣ್ಣು, 1000 ತಲೆ, 1000 ಕಣ್ಣು, 1000 ಕಾಲು ಅಂದರೆ ಏನು? ಅನಂತ ತಲೆ, ಅನಂತ ಕಣ್ಣು, ಅನಂತ ಕಾಲು. ಅದನ್ನ ಇಲ್ಲಿಯೂ ಅನೇಕ ಅಂತಂದರೆ ಲೆಕ್ಕವಿಲ್ಲದಷ್ಟು, ನಮ್ಮ ಲೆಕ್ಕಕ್ಕೆ ಎಟುಕದಷ್ಟು ಬಾಹು ಉದರ ವಕ್ತ್ರ ನೇತ್ರ. ಅಂದರೆ ನೀವು ಎಲ್ಲಿ ಯಾವುದನ್ನು ನೋಡ್ಲಿಕ್ಕೆ ಅಪೇಕ್ಷೆ ಪಟ್ಟರೋ ಅಲ್ಲಿ ಅದು ಕಾಣುತ್ತೆ. ಈಗ ಧ್ಯಾನದಲ್ಲಿ ಭಗವಂತನನ್ನು ನೋಡಬೇಕು, ಶಾಸ್ತ್ರಕಾರ ಹೇಳ್ತಾರೆ ಭಗವಂತನನ್ನು ನೋಡಬೇಕು ಅಂತ ನೀನು ಕಣ್ಣು ಮುಚ್ಚಿ ಕೂತ್ಕೊಂಡು ಕೃಷ್ಣ, ಇಡೀ ಕೃಷ್ಣ ಕಾಣಬೇಕು ಅಂತಂದರೆ ಇಡೀ ಎಂಥದ್ದು ಕಾಣುವುದಿಲ್ಲ. ಅದಕ್ಕೊಂದು ಕೆಲಸ ಮಾಡು, ಏನು ಅಂದರೆ ಕೃಷ್ಣನ ಒಂದು ಬೆರಳು, ಕೊಳಲು ಊದುತ್ತಾ ಇರತಕ್ಕ ಕೃಷ್ಣನ ಒಂದು ಬೆರಳಿನಲ್ಲಿ ಕಾನ್ಸಂಟ್ರೇಟ್ ಮಾಡು. ಆ ಕೊಳಲನ್ನು ಚುಂಬಿಸುವ ಒಂದು ತುಟಿಯಲ್ಲಿ ಕಾನ್ಸಂಟ್ರೇಟ್ ಮಾಡು. ಅಷ್ಟನ್ನು ಮಾತ್ರ ನೋಡ್ಲಿಕ್ಕೆ ಅಭ್ಯಾಸ ಮಾಡು. ಹಾಗೆ ಅಥವಾ ಕೃಷ್ಣನ ಕರುಣಾಪೂರ್ಣವಾದ ಆಯತಾಭ್ಯಾಂ ವಿಶಾಲಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಕರುಣಾರಸ ಪೂರ್ಣಾಭ್ಯಾಂ, ಅದು ಆ ಅರಳಿದ ತಾವರೆಯಂಥ ವಿಶಾಲವಾದ ನಮ್ಮ ಮೇಲೆ ಕಾರುಣ್ಯದ ರಸವನ್ನು ಹರಿಸುವಂಥ ಅಂಥ ವಿಶಾಲವಾದ ಕಣ್ಣಿನ ನೋಟವನ್ನು ಕಾನ್ಸಂಟ್ರೇಟ್ ಮಾಡು. ಅದನ್ನು ಧ್ಯಾನದಲ್ಲೇ ಒಂದೊಂದು ಹೀಗೆ ಒಂದೊಂದು ಏಕೈಕ ಅಂಗೆ ಮನೋನ್ಯಸೇತ್ ಅಂತ ಇಲ್ಲದೇ ಇದ್ದರೆ ಇಡೀ ಕೃಷ್ಣನ ಪಾದದಿಂದ ಶಿರಸ್ಸನ ತನಕ ಅಂತ ಮೆಡಿಟೇಟ್ ಮಾಡಬೇಕು ಅಂದಾಗ ಯಾವುದೂ ಕಾಣೋಲ್ಲ. ಕಡೆಗೆ ಅಂತಂದರೆ ಕಡೆಗೆ ಯಾವುದೋ ಪಾದದಿಂದ ಶಿರಸ್ಸನ ತನಕ ಯಾವುದೋ ನಮ್ಮ ಊರಿನಲ್ಲಿ ಇರ್ತಕ್ಕವ್ರು ಯಾರೋ ಒಬ್ರು ಕಾಣಿ ಶುರುವಾಗ್ತಾರೆ. ಕೃಷ್ಣ ಕಾಣೋಲ್ಲ, ಯಾವುದೋ ಒಂದು ಹುಡುಗರಿಗೆ ಹುಡುಗಿ ಕಾಣಿಸ್ತದೆ, ಹುಡುಗಿಯರಿಗೆ ಹುಡುಗ ಕಾಣಿಸ್ತಾನೆ. ಯಾವ ಅವು ಊರಿನವನೇ, ಅವು ಒಳಗೆ ಇದಂತೆ, ಭಗವಂತ ಅಲ್ಲೇ ಅಲ್ಲ. ಯಾವುದೋ ಒಂದು ಹೊರಗಿನಿಂದ ನಮಗೆ ಪರಿಚಿತವಾದ ರೂಪ ಕಾಣಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಅದನ್ನು ಒಂದೊಂದು ಆಸ್ಪೆಕ್ಟನ್ನು ಧ್ಯಾನದಲ್ಲಿ ಗಟ್ಟಿ ಮಾಡಿಕೋ, ನಿನಗೆ ತುಂಬ ಪ್ರಿಯ ಕೃಷ್ಣನ ಕಣ್ಣು ನೋಡಬೇಕು ಅಂತ ಹಠ ಹಿಡಿ, ಕಣ್ಣಿನಲ್ಲಿ ಕಾನ್ಸಂಟ್ರೇಟ್ ಮಾಡು. ಹಾಗೆ ಇಲ್ಲಿ ಇವನಿಗೆ ಭಗವಂತನನ್ನು ನೋಡಬೇಕು ಅಂದಾಗ ಭಗವಂತನ ಮುಖ ಕಂಡಿತು. ಭಗವಂತನ ಮುಖ ಕಣ್ಣು ಕಾಣಬೇಕು, ಬರೇ ಕಣ್ಣು, ಎಲ್ಲಿ ನೋಡಿದ್ರಲ್ಲಿ ಕಣ್ಣು ಕಂಡಿತು. ಯುದ್ಧಕ್ಕೋಸ್ಕರ ನಿಂತ ಕ್ಷತ್ರಿಯರಲ್ಲಿ ತುಂಬಿರುವ ಭಗವಂತನ ತೋಳು ನೋಡಬೇಕು, ಎಲ್ಲಿ ನೋಡಿದ್ರಲ್ಲಿ ತೋಳೇ ಕಂಡಿತು, ಇನ್ನೇನು ಕಾಣುವುದಿಲ್ಲ ಅವನಿಗೆ. ಇದೆಲ್ಲವನ್ನು ಕಬಳಿಸಿ ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ತಸ್ಯ ಉದರಸ್ಥ ಜಗತಃ, ಅವನ ಆ ಇಡೀ ವಿಶ್ವವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನಲ್ಲ, ಅದರೊಳಗೆ ಇಡೀ ವಿಶ್ವ ಕಾಣುತ್ತಲ್ಲ, ಅಂಥ ಹೊಟ್ಟೆ ಏನು ಹೊಟ್ಟೆ ಅದು ಅಂದರೆ ಎಲ್ಲಿ ನೋಡಿದ್ರಲ್ಲಿ ಭಗವಂತನ ಉದರ ಕಾಣ್ತಾ ಇದೆ. ಇದು ಒಂದು ವಿಚಿತ್ರವಾದ ಅನುಭವ. ಇದನ್ನು ಲೌಕಿಕವಾಗಿ ಹೇಗೆ ಕಾಣುವುದು, ಹೊರಗಿನಿಂದ ಎಕ್ಸ್ಪ್ಲೇನ್ ಮಾಡಿದ್ರೆ ಆಗೋದಿಲ್ಲ. ಒಬ್ಬ ಇದನ್ನು ಚಿತ್ರ ಬಿಡಿಸಿ ತೋರಿಸಿದ್ರೆ ಆಗತ್ತಾ? ಚಿತ್ರದಲ್ಲಿ ವಿಶ್ವರೂಪ ದರ್ಶನವನ್ನು ಚಿತ್ರ ಮಾಡಿ ಅಂದರೆ ಆಗೋಲ್ಲ. ಅದು ಚಿತ್ರ ಮಾಡಲಿ ಬರೋ, ಯಾಕಂದರೆ ಅದು ವಿಚಿತ್ರ, ಅದು ಚಿತ್ರ ಮಾಡಲಿ ಬರೋಲ್ಲ. ಅದನ್ನು ಅನುಭವಿಸಬಹುದಾದಂಥ ಒಂದು ಸಂಗತಿ. ಅದನ್ನು ಯಾವುದೇ ರೀತಿಯಿಂದ ತಾರ್ಕಿಕವಾಗಿ ಶಬ್ದದಿಂದ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರದೇ ಇರತಕ್ಕಂಥ ಅನುಭವ. ಅಂದರೆ ಅನೇಕ ಬಾಹೂದರ ವಕ್ತ ನೇತ್ರಂ ಪಶ್ಯಾಮಿತ್ವ ಸರ್ವತೋ ವಿಶ್ವರೂಪಂ ಸರ್ವತೋ ಅನಂತ ರೂಪಂ. ನಿನ್ನನ್ನು ಎಲ್ಲ ಕಡೆ ನೋಡ್ತಾ ಇದ್ದೇನೆ ನಾನು, ಸರ್ವತಃ ಎಲ್ಲಿ ನೋಡಿದರೂ ಅನಂತ ರೂಪ ಅಂದರು. ಯಾವುದೇ ಒಂದು ರೂಪ ಕೂಡ ಅನಂತ ರೂಪ ಅಂತ.
ಇದು ವಿಚಿತ್ರ ಅನುಭವ. ಅವನ ಅನಂತ ರೂಪಗಳು, ಅದು ಒಂದು ರೂಪದಲ್ಲಿ ಅನಂತ ಆಸ್ಪೆಕ್ಟ್ಗಳಿವೆ. ಆ ಅನಂತ ಆಸ್ಪೆಕ್ಟ್ಗಳಲ್ಲೂ ಒಂದು ರೂಪದ ಆಸ್ಪೆಕ್ಟ್ ಇದೆ. ಆ ಒಂದು ರೂಪ ಅನಂತ ಕಡೆ ಇದೆ, ಒಂದು ರೂಪದಲ್ಲಿ ಅನಂತ. ಹೀಗೆ ಅನಂತ ರೂಪಂ ಪಶ್ಯಾಮಿತ್ವಾ ಸರ್ವತೋ ಅನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಎಲ್ಲಿ ಶುರುವಾಯಿತು, ಎಲ್ಲಿ ಬುಡ, ಎಲ್ಲಿ ತುದಿ, ಯಾರಿಗೊತ್ತು? ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ನಾದಿಂ ನ ಮಧ್ಯಂ ನ ಪುನಸ್ತವಾಂತಂ. ಎಲ್ಲಿ ಶುರು ಗೊತ್ತಾಗೋಲ್ಲ. ನಿನ್ನ ಆಕಾರ ಎಲ್ಲಿ ಪ್ರಾರಂಭ ಆಯಿತು, ಇಲ್ಲಿಂದರೆ ಅದರ ಆಚೆಗೂ ಇದೆ, ಅದರ ಆಚೆಗೂ ಇದೆ, ಮೇಲೆ ಅದರ ಮೇಲೆಯೂ ಇದೆ. ಎಲ್ಲಿ ಶುರು, ಎಲ್ಲಿ ಕೊನೆ? ಯಾವುದು ಅನಂತವೋ, ಯಾವುದು ಆಮ್ನಿ ಪ್ರೆಸೆಂಟೋ, ಯಾವುದು ಆಕಾಶದಲ್ಲೆಲ್ಲ ತುಂಬಿದೆಯೋ ಅದು ಶುರುವಾಗುವುದೆಲ್ಲಿ, ಮುಗಿಯುವುದೆಲ್ಲಿ ಹೇಳಿ? ಈ ಆಮ್ನಿ ಪ್ರೆಸೆಂಟ್ ಆಗಿರತಕ್ಕಂಥ ಭಗವಂತನ ಪ್ರೆಸೆನ್ಸನ್ನು ಅವನು ಅನುಭವಿಸ್ತಾ ಇದ್ದಾನೆ. ಎಲ್ಲಿ ಶುರು? ಆಕಾಶ ಎಲ್ಲಿ ಶುರುವಾಯಿತು? ಆಕಾಶವೇ ಎಲ್ಲಿ ಶುರುವಾಯಿತು ಹೇಳಲಿಕ್ಕೆ ಬರೋಲ್ಲ. ಆಕಾಶ ಎಲ್ಲಿ ಮುಗಿಯಿತು? ಇಲ್ಲ, ತುದಿ ಇಲ್ಲ, ಮೊದಲಿಲ್ಲ. ಅದರಿಂದ ಎಲ್ಲಿ ಪ್ರಾರಂಭ ಎಲ್ಲಿ ಕೊನೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಹೇಳಿದರೆ ಸಾಕು ಅಲ್ವಾ? ಆದರೆ ಅದನ್ನು ಒತ್ತು ಕೊಡೋದಕ್ಕೋಸ್ಕರ ಹೇಳ್ತಾರೆ, ತುದಿ ಕಾಣ್ತಾ ಇಲ್ಲ, ಬುಡ ಕಾಣ್ತಾ ಇಲ್ಲ, ಅದರಿಂದ ಮಧ್ಯೆ ಯಾವುದು? ಮಧ್ಯ ಅಂತ ಹೇಳ್ಬೇಕಾದ್ರೆ ತುದಿ ಬುಡ ಇರಬೇಕಲ್ಲ. ಇದು ತುದಿ ಬುಡ ಇದ್ರೆ ತಾನೆ ಮಧ್ಯೆ. ಇದು ಮಧ್ಯ, ಯಾಕಂದ್ರೆ ಇದು ಇಲ್ಲಿ ತುದಿ, ಇಲ್ಲಿ ಬುಡ, ಇದು ಮಧ್ಯ ಅಂತ. ತುದಿ ಬುಡ ಇಲ್ಲದೆ ಇದ್ರೆ ಮಧ್ಯೆ ಯಾವುದು ಅಂತ ಹೇಳೋದು ಗೊತ್ತಿಲ್ಲ ಅಂತಾನೆ. ಮಧ್ಯೆ ಯಾವುದು ಅಂತ ಹೇಳಲಿಕ್ಕೆ ತುದಿ ಬುಡ ಗೊತ್ತಿಲ್ಲ. ಅಂದ್ರೆ ತುದಿ ಬುಡ ಇಲ್ಲ ಅನ್ನೋದು ಔಪಚಾರಿಕವಾದ ಕವಿ ಭಾಷೆಯ ಕಾವ್ಯಮಯ ವರ್ಣನೆ ಅಲ್ಲ. ಇಟ್ಸ್ ಎ ರಿಯಲ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಮಧ್ಯೆಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಯಾಕೆಂದ್ರೆ ತುದಿ ಇಲ್ಲ, ಬುಡ ಇಲ್ಲ. ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಯಾಕೆಂದ್ರೆ ನೀನು ವಿಶ್ವೇಶ್ವರ, ಇಡೀ ಜಗತ್ತಿಗೆ ಸ್ವಾಮಿ, ವಿಶ್ವಕ್ಕೆ ಸಮಸ್ತ ಜಗತ್ತಿಗೆ ಸ್ವಾಮಿ ನೀನು. ಮತ್ತು ನೀನು ವಿಶ್ವರೂಪ ಅಂದರೆ ವಿಶ್ವಂ ಅಂದರೆ ಪರಿಪೂರ್ಣ ಅಂತ. ನೀನು ಪೂರ್ಣ ರೂಪ, ಎಲ್ಲವೂ ಪೂರ್ಣ ಪ್ರಮಾಣದಲ್ಲಿ ನಿನ್ನಲ್ಲಿದೆ. ಯಾವ ಒಂದು ಅಣುವು ಕೂಡ ಅದು ಪೂರ್ಣ. ನಿನ್ನಲ್ಲಿರತಕ್ಕಂಥ ಒಂದು ಅಣೋರಣೀಯನ್ ಆಗಿರತಕ್ಕ ರೂಪ, ಮಹತೋ ಮಹಿಯಾನ್ ಆಗಿರತಕ್ಕ ರೂಪದಲ್ಲಿ ವ್ಯತ್ಯಾಸ ಇಲ್ಲ. ಆದ್ದರಿಂದ ಅಣುವಿಗಿಂತ ಅಣುವಾದ ನೀನು ಮಹತೋ ಮಹಿಯಾನ್ನೂ ಹೌದು, ಮಹತೋ ಮಹಿಯಾನ್ ಆದ ನೀನು ಅಣುವಿಗಿಂತ ಅಣಿಯಾನ್ನೂ ಹೌದು. ಹಾಗಾಗಿ ನಿನ್ನನ್ನು ಎಲ್ಲಿಂದ ನೋಡಬೇಕು, ಎಲ್ಲಿ ಆದಿ ಎಲ್ಲಿ ಅಂತ ಗೊತ್ತಾಗೋಲ್ಲ. ಎಲ್ಲ ರೂಪಗಳು ಪರಿಪೂರ್ಣ, ಎಲ್ಲಿ ನೋಡಿದರೂ ಎಲ್ಲ ರೂಪಗಳು ಇವೆ. ಒಂದು ರೂಪವೂ ಅನಂತ ರೂಪ ಅಂತಾರೆ, ಅದು ವಿಚಿತ್ರ. ಅದಕ್ಕೆ ಆದಿ ಅಂತ ಇಲ್ಲದ ರೂಪ, ಕಾಲತಃ ಆದಿ ಅಂತ ಇಲ್ಲ, ದೇಶತಃ ಆದಿ ಅಂತ ಇಲ್ಲ. ಅಷ್ಟೇ ಅಲ್ಲ, ಒಂದೊಂದು ರೂಪವೂ ಅನಂತ ರೂಪ. ಆ ಒಂದೇ ರೂಪವನ್ನು ನೀನು ನೋಡ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲಿ ಎಷ್ಟು ರೂಪಗಳಿದೆ, ಅಷ್ಟು ರೂಪಗಳು ಒಂದು ರೂಪದಲ್ಲಿ ಕಾಣ್ತಾ ಇದೆ. ಇದು ಒಬ್ಬ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದವನಿಗೆ ಆಗತಕ್ಕಂಥ ಲೋಕಾತೀತವಾದ ಅನುಭವ. ಆದ್ದರಿಂದ ಇದನ್ನು ಯಾವುದೇ ಒಂದು ಲೌಕಿಕವಾದ ಅನುಭವದಿಂದ ಸಮೀಕರಿಸಿ ಹೀಗೆ ಇನ್ನೊಂದು ಅನುಭವ ಇಂಥದ್ದು ಲೋಕದಲ್ಲಿ ಎಲ್ಲಿಯೂ ಆಗುತ್ತೆ ಅಂತ ನಾವು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕಾತೀತವಾದ ಅನುಭವ, ಈ ದರ್ಶನ ನಿಜವಾಗಿ ನೋಡಿ ಬಹಳ ವಿಚಿತ್ರ. ಈ 11ನೇ ಅಧ್ಯಾಯಕ್ಕೆ ಒಂದು ಬಹಳ ಮಹತ್ವ ಇದೆ. ಯಾಕೆಂದರೆ ಅರ್ಜುನ ಕೃಷ್ಣನೇ ಸ್ವತಃ ಹೇಳಿದ ಅನೇಕ ವಿಷಯಗಳನ್ನು ಹೇಳಿದ. ಅಷ್ಟು ಹೇಳಿದ ಮೇಲೂ ಕೂಡ ಅವನಿಗೆ ಪೂರ್ತಿ ಕನ್ವಿನ್ಸ್ ಆಗಲಿಲ್ಲ ಅಂತಲ್ಲ, ಆದರೂ ಅದನ್ನು ಕಣ್ಣಾರೆ ನೋಡಿದಾಗ ಆಗುವಂಥ ಒಂದು ದಾರ್ಢ್ಯ ಕೇಳಿದ್ರಿಂದ ಆಗೋಲ್ಲ. ಅದಕ್ಕೆ ನೀನು ಏನು ಹೇಳಿದೆಯೋ ಅದನ್ನು ನಾನು ಕಾಣಬೇಕು ಅಂತ ಆಸೆ ಪಟ್ಟ. ಕಾಣೋ ತನಕ ಕೇಳಿದ್ದರ ಬಗ್ಗೆ ಅವನಿಗೆ 100ಕ್ಕೆ 100ರಷ್ಟು ಭರವಸೆ ಬರಲಿಲ್ಲ ಅರ್ಜುನನಿಗೆ. ಯಾಕೆಂದ್ರೆ ಶಬ್ದದಿಂದ ಕೇಳಿದರೆ ಅದು ಎಂಥದ್ದು ಬರ ವಿಚಿತ್ರ ಹೇಳ್ತಾರೆ ಅವರು, ಅದೆಲ್ಲ ಆಗುವುದಲ್ಲ ಹೋಗುವುದಲ್ಲ ಅಂತಲೇ ಕಾಣೋದು ಇದೆ. ಅದನ್ನು ಕಂಡಾಗ ಮಾತ್ರ ಗೊತ್ತಾಗೋದು. ಕಾಣುವ ತನಕವೂ ಅದು ಆ ಕಾಣಿಕೆಯ ಬಗ್ಗೆ ನಂಬಿಕೆ ಹುಟ್ಟುವ ಹಾಗಿಲ್ಲ. ಇದು ಒಬ್ಬರು ಸಾಹಿತಿಗಳು ಒಂದು ಸಭೆಯಲ್ಲಿ ಮಾತು ಹೇಳಿದರು. ಅಲ್ಲಪ್ಪ, ಸ್ವತಃ ಕೃಷ್ಣನೇ ಹೇಳಿದರೂ ಅರ್ಜುನನಿಗೆ ಸಂಶಯ ಹೋಗಲಿಲ್ಲ. ಕಡೆಗೆ ಕೃಷ್ಣ ಹೇಳಿದ್ದನ್ನು ತಾನೇ ತೋರಿಸಬೇಕಾಯ್ತು. ನಮಗೆ ಯಾರು ತೋರಿಸುವವರು? ನಮ್ಮ ಸಂಶಯಕ್ಕೆ ಪರಿಹಾರ ಯಾವಾಗ ಅಂತ ಒಬ್ರು ಕೇಳಿದ್ರು. ನಮಗೆ ಕೃಷ್ಣ ಬಂದು ತೋರಿಸೋಲ್ಲ, ಅರ್ಜುನನಿಗೆ ತೋರಿಸಿದ, ನಮಗೆ ತೋರಿಸುವವರು ಯಾರು? ಅದಕ್ಕೆ ಆ ಭಗವಂತನ ಏನು ರೂಪದ ದರ್ಶನ ಉಂಟಲ್ಲ, ಧ್ಯಾನ, ಅದು ಬಹಳ ಮುಖ್ಯ.
ಧ್ಯಾನದಲ್ಲೇ ನಮಗೆ ತೋರಿಸುವುದು ಅಂದರೆ ಭಗವಂತ ಅರ್ಜುನನ ಹಾಗೆ ಬಂದು ಎದುರು ಬಂದು ನಿಂತು ತೋರಿಸು ಅಂದರೆ ತೋರಿಸೋಲ್ಲ. ಆದರೆ ನಾವು ಕೂಡ ಇದನ್ನು ನೋಡಬಹುದು ಮೆಡಿಟೇಷನ್ನಲ್ಲಿ. ಮೆಡಿಟೇಷನ್ನಲ್ಲಿ ನೋಡುವುದಕ್ಕೆ ಹೇಗೆ ನೋಡಬೇಕು ಅನ್ನೋ ಗೈಡೆನ್ಸೇ ಇದು. ಇಡೀ 11ನೇ ಅಧ್ಯಾಯ ಉಂಟಲ್ಲ, ಅದು ಧ್ಯಾನ ಯೋಗಕ್ಕೆ ತರಬೇತಿ, ಪ್ರಚಂಡವಾದ ಧ್ಯಾನ ಯೋಗ. ಆದರೆ ಭಗವಂತನ ಸರ್ವಗತವಾದಂಥ ಆಮ್ನಿ ಪ್ರೆಸೆಂಟ್ ಆದ ರೂಪವನ್ನು ಎಲ್ಲರೂ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಭಗವಂತ ಸರ್ವಗತ ಅನ್ನತಕ್ಕಂಥ ಚಿಂತನೆ, ಎಲ್ಲ ಕಡೆ ತುಂಬಿರುವ ಭಗವಂತನ ಅನಂತ ರೂಪಗಳ ಕಿಂಚಿತ್ ದರ್ಶನ ಪ್ರತಿಯೊಬ್ಬರಿಗೂ ಧ್ಯಾನ ಯೋಗದಲ್ಲಿ ಪಡೆಯುವುದು ಸಾಧ್ಯ ಇದೆ. ಆದ್ದರಿಂದ ನಮಗೆ ಯಾರು ತೋರಿಸುವರು ಅಂದ್ರೆ ನಮಗೂ ಕೃಷ್ಣನೇ ತೋರಿಸ್ಬೇಕು. ಹೊರಗಿಂದ ತೋರಿಸೋಲ್ಲ, ಹೊರಗಿಂದ ತೋರಿಸ್ತಾನೆ. ಆ ಒಳಗಣ್ಣು ತೆರೆದು ಕೂಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ನಾವು ನೋಡ್ತೇವೆ, ಕೆಲವರಿಗೆ ಮೆಡಿಟೇಷನ್ನಲ್ಲಿ ನೋಡ್ತೇವೆ ಅಲ್ಲ, ಅರ್ಜುನ ತಾನು ನೋಡ್ತೇನೆ ಅಂತ ಹೇಳಿಲ್ಲ, ತೋರಿಸು ಅಂದ. ಕೃಷ್ಣ ತೋರಿಸಿದ ಅಷ್ಟೇ. ಹಾಗೆ ಅವನು ತೋರಿಸಬೇಕು, ನಾವು ನೋಡಬೇಕು. ಒಳಗಿನಿಂದ ಅವನಿಗೋಸ್ಕರ ನಾವು ಶರಣಾಗತರಾಗಿ, ನಾವು ಪಾಂಡವರಾಗಿ, ನಾವು ಪಾರ್ಥರಾಗಿ, ನಾವು ಧನಂಜಯರಾಗಿ ಕಾದು ಕೂತರೆ ಕೊಡು ನಿನ್ನ ದರ್ಶನ ನನಗೆ ಒಳಗೆ ಅಂತರಂಗದ ಪ್ರಪಂಚದಲ್ಲಿ ಅಂತ ಕಾತರತೆಯಿಂದ ಕರೆದಾಗ ಒಳಗಿನಿಂದ ಏನು ಅನುಭೂತಿ ಬರುತ್ತೆ, ಅದಕ್ಕೆ ಬೇಕಾಗಿರತಕ್ಕಂಥ ಟ್ರೈನಿಂಗೇ ಈ 11ನೇ ಅಧ್ಯಾಯ. ಒಳಗಿನಿಂದ ನಾವು ಏನು ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಒಂದು ಬೇಕಲ್ಲ, ಚಿಂತನೆಗೆ ಆಹಾರ, ಹೇಗೆ ಚಿಂತನೆ ಮಾಡಬೇಕು, ಧ್ಯಾನ, ಅದೇ 11ನೇ ಅಧ್ಯಾಯ. 11ನೇ ಅಧ್ಯಾಯ ಯಾಕೆಂದರೆ ಲೌಕಿಕ ಅನುಭೂತಿಯನ್ನು ಎಲ್ಲವನ್ನೂ ಮೀರಿದಂಥ ಸಂಗತಿಯನ್ನು ಹೇಳಿಬಿಡ್ತಾನೆ. ಇಲ್ಲಿ ಅರ್ಜುನ ಬಾಯಲ್ಲಿ ಹೇಳಿಸ್ತಾನೆ ಕೃಷ್ಣ. 11ನೇ ಅಧ್ಯಾಯದಲ್ಲಿ ಕೃಷ್ಣನ ಮಾತು ಕಡಿಮೆ, ಭಗವದ್ಗೀತೆಯಲ್ಲಿ ಭಗವಂತನ ಗೀತೆ ಕಡಿಮೆ. 11ನೇ ಅಧ್ಯಾಯದಲ್ಲಿ ನೋಡು ಅಂತ ನಿಂತು ಬಿಡ್ತಾನೆ. ಇವನು ನೋಡಿದವ, ಸಂಜಯ ನೋಡಿದ ಏನು ಹೇಳ್ತಾನೆ, ಅರ್ಜುನ ಏನು ಹೇಳ್ತಾನೆ, ಅದೇ ಮುಖ್ಯವಾಗಿಬಿಡುತ್ತೆ. ಕೃಷ್ಣನ ಮಾತು ಕಮ್ಮಿ ಇರುವುದು. ಕೃಷ್ಣನ ಮಾತು ಅತ್ಯಂತ ಕಮ್ಮಿ ಇರುವ ಅಧ್ಯಾಯ ಅಂದರೆ 11ನೇ ಅಧ್ಯಾಯ. ಅಂದರೆ ಕೃಷ್ಣನನ್ನು ಕಂಡವರ ಮಾತು. ಯಾಕೆಂದರೆ ಅವರು ಕಂಡ ಮಾತನ್ನು ಕೇಳಿ ನಾವು ಕಾಣುವುದಕ್ಕೆ ಪ್ರಯತ್ನ ಮಾಡಬೇಕು. ಇದು ಅಂತರಂಗದ ಅಧ್ಯಾತ್ಮ ಸಾಕ್ಷಾತ್ಕಾರಕ್ಕೆ ಪೂರಕವಾಗಿರತಕ್ಕಂಥ, ಮೆಡಿಟೇಷನ್ಗೆ ಬಹಳ ಪೂರಕವಾಗಿರತಕ್ಕಂಥ ಧ್ಯಾನದ ದಾರಿಯಲ್ಲಿ ನಮ್ಮನ್ನು ಕೊಂಡೊಯ್ಯುವಂಥ ಬಹಳ ಮಹತ್ವದ ಗ್ರಂಥ. ಮೇಲು ನೋಟಕ್ಕೆ ನೋಡಿದರೆ ಏನೋ ಕೈಯಲ್ಲಿ ಆಯುಧ, 1000 ಆಯುಧಗಳು, 1000 ರೂಪಗಳು, ಏನೇನೋ ವಿಚಿತ್ರ ಅನ್ನಿಸ್ತದೆ. ಈ ವಿಚಿತ್ರವೇ ನಮ್ಮ ಧ್ಯಾನದಲ್ಲಿ ನಾವು ಕಾಣಬೇಕಾಗಿರತಕ್ಕಂಥದ್ದು. ಮುಂದೆ ಹೇಳ್ತಾರೆ, ಕಿರೀಟನಂ ಗದಿನಂ ಚಕ್ರನಂಚ, ಗದೆ ಹಿಡ್ಕೊಂಡಿದ್ದಾನೆ, ಚಕ್ರ ಹಿಡ್ಕೊಂಡು, ಗುಪ್ತಶ್ಚಕ್ರ ಗದಾಧರ, ಅದೇ ಒಂದು ರೂಪ, ಚಕ್ರ ಮತ್ತು ಗದೆ ಹಿಡ್ಕೊಂಡ ರೂಪ. ಧ್ಯಾಯೇತ್ ಪರ ಯಸ್ಯ ಕರಾಳೋಳಂ ಚಕ್ರಂ ಕಾಲಃ ಪರಃ ಸಹಿ ಕರಾಳೋಳಂ ಯಸ್ಯ ಗದಾ ಪವಮಾನ ಸನ್ಯೋ ವ್ಯಾಸೋ ಭವತ್ ಸದಾ ಪವಮಾನ. ನೋಡಿ, ಇದೆಲ್ಲ ಮಹಾತ್ಮರಿಗೆ ಗೊತ್ತು. ಆಚಾರ್ಯರು ಸ್ತೋತ್ರ ಮಾಡುವಾಗ 2 ಆಯುಧ ಹೇಳ್ತಾರೆ. ಯಸ್ಯ ಕರಾಳೋಳಂ ಚಕ್ರಂ ಕಾಲಃ ಪರಸ್ಯ ಹಿ ಕರಾಳೋಳಂ ಯಸ್ಯ ಗದಾ ಪವಮಾನ ಸನ್ಯೋ ವ್ಯಾಸೋ ಭವತ್ ಸದಾ. ಗದಾ ಮತ್ತು ಚಕ್ರ ಅಂದರೆ ಚಕ್ರ ಅನ್ನುವಂಥದ್ದು ಲಕ್ಷ್ಮೀ ಸ್ವರೂಪ, ಗದೆ ಅನ್ನೋದು ವಾಯು ಸ್ವರೂಪ. ತಾಯಿ, ಹೆಂಡತಿ, ನಾರಾಯಣನ ಪತ್ನಿ ಮತ್ತು ನಾರಾಯಣನ ಪುತ್ರ, ಅವರೇ ಚಕ್ರ ಮತ್ತು ಗದೆ. ಚಕ್ರ ಗದಾಧರ ಅಂದರೆ ಪುತ್ರ ಪತ್ನಿ ಸಮೇತನಾದ ನಾರಾಯಣ ಅದು. ಆದರೆ ಯುದ್ಧರಂಗದಲ್ಲಿ ಶತ್ರು ಸಂಹಾರಕ್ಕೆ ಭಗವಂತ ಬಳಸುವ ಮುಖ್ಯ ಆಯುಧಗಳು 2, ಚಕ್ರ ಗದೆ. ಅದನ್ನು ವಿಷ್ಣು ಸಹಸ್ರನಾಮ ಹೇಳುತ್ತೆ. ಗುಪ್ತಃ ಚಕ್ರಗದಾಧರ ಒಂದು ಹೆಸರು. ಇಲ್ಲಿ ಆಚಾರ್ಯ ಸ್ತೋತ್ರ ಮಾಡುವಾಗ 2 ಆಯುಧವನ್ನು ಹೇಳ್ತಾರೆ. ಅದೇ ಇಲ್ಲಿ ಕಿರೀಟಿನಂ ಗದಿನಂ ಚಕ್ರಿಣಂಚ, ಚಕ್ರ ಮತ್ತು ಗದೆಗಳನ್ನು ಹಿಡ್ಕೊಂಡ. ಎಲ್ಲಿ ನೋಡಿದರೂ ಕೃಷ್ಣನ ಚಕ್ರ ಕಾಣ್ತಾ ಇದೆ, ಎಲ್ಲಿ ನೋಡಿದರೂ ಗದೆ ಅಂತ. ಮುಂದೆ ಭಗವಂತನ ಆ ಸಂಹಾರಕ ರೂಪ ಕೃಷ್ಣನೇ ಹೇಳ್ತಾನಲ್ಲ, ಹೌದಯ್ಯ, ನಾನು ಕಾಲೋಸ್ಮಿ ಲೋಕಕ್ಷೇಕೃತ್ ಪ್ರವೃದ್ಧ, ನಾನು ಗೋಪಿಕಾ ಸ್ತ್ರೀಯರ ಮನಸ್ಸು ಗೆದ್ದ ಸುಂದರ ಮೂರ್ತಿಯಾಗಿ ನಿಂತಿಲ್ಲ ಈಗ, ಮತ್ತೆ ಜಗತ್ತಿನ ಸಂಹಾರಕ ಶಕ್ತಿಯಾಗಿ ಕಾಲಪುರುಷನಾಗಿ ನಿಂತಿದ್ದೇನೆ ನೋಡು ಅಂತಾರೆ. ಆ ಕಾಲಪುರುಷನ ಕೈಯಲ್ಲಿ ಎಲ್ಲಿ ನೋಡಿದರೆ ಶತ್ರುಗಳ ತಲೆಯನ್ನು ತರಿದು ಬಿಡುವ ಚಕ್ರ, ದುಷ್ಟರನ್ನು ಜಜ್ಜಿ ಬಿಡುವ ಗದೆ, ಆ ಗದೆಯ ಅಡಿಯಲ್ಲಿ ಜಜ್ಜಿ ನಾಶವಾಗತಕ್ಕಂಥ ದುಷ್ಟರ ಪರಂಪರೆ, ತಲೆ ತರಿದು ಉರುಳಿ ಬಿದ್ದಿರತಕ್ಕಂಥ ಹೆಣಗಳ ಬಣಬೆ ಕಾಣ್ತಾ ಇದೆ ಇವನಿಗೆ. ಚಕ್ರ ಅಂದ್ರೆ ಬರೀ ಚಕ್ರ ಕೈಯಲ್ಲಿ ನಾಟಕ ಕಂಪನಿಯಲ್ಲಿ ಕೃಷ್ಣನ ಪಾತ್ರಧಾರಿ ಹಿಡ್ಕೊಂಡ ಚಕ್ರ ಅಲ್ಲ ಅದು. ಅದರಿಂದ ಚಕ್ರದಿಂದ ಲಕ್ಷ ಲಕ್ಷ ತಲೆ ಉರುಳುತ್ತಾ ಇದೆ. ಸಾವು, ಯಾರು ಮುಂದೆ ಸಾಯ್ತಾರೆ ಅವರೆಲ್ಲ ಉರುಳಿದ್ದು ಕಾಣ್ತಾ ಇದೆ ಅರ್ಜುನನಿಗೆ. ದ್ರೋಣಂಚ ಭೀಷ್ಮಂಚ ಜಯ ಹಿಂದೆ ಹೇಳ್ತಾನಲ್ಲ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ, ಇವನ್ನೆಲ್ಲ ನೋಡ್ತಾ ಇದ್ದಾನೆ. ಏನು ನೋಡ್ತಾ ಇರೋದು? ಕೃಷ್ಣನ ಕೈಯಲ್ಲಿ ಮಯೈ ವೈತೇ ನಿಹತಾಹ, ಕೃಷ್ಣನ ಕೈಯಲ್ಲಿ ಅವರು ಸಾವನ್ನಪ್ಪುವುದನ್ನು ಮೊದಲೇ ನೋಡಿದ್ದಾನೆ. ಸೊ ಒಂದು ದೃಷ್ಟಿಯಿಂದ ಅರ್ಜುನನಿಗೆ ಯಾರ್ಯಾರು ಯುದ್ಧದಲ್ಲಿ ಸಾಯ್ತಾರೆ, ಯಾರು ಬದುಕುತ್ತಾರೆ ಅನ್ನೋದು ವಿಷಯನ್ನಾಗಿ ಬಿಟ್ಟಿದೆ. ಅದನ್ನು ಮೊದಲು ನೋಡಿದ್ದಾನೆವ, ಮತ್ತೆ ಅದೇ ಆಯಿತು.
ಮುಂದೆ ಆಗುವಂಥದ್ದು ಮೊದಲು ಕಾಣುವುದು. ಇದು ಕೂಡ ಬಹಳ ವಿಚಿತ್ರವಾದಂಥ ಒಂದು ಅನುಭೂತಿ ಬಹಳ ಜನಕ್ಕೆ ಆಗುತ್ತೆ. ಮುಂದೆ ಏನಾಗುತ್ತೆ ಅದು ಅಡ್ವಾನ್ಸ್ ಆಗಿ ವಿಷನ್ ಆಗುತ್ತೆ. ಕೆಲವರಿಗೆ ಕನಸಿನಲ್ಲಿ, ಕೆಲವರಿಗೆ ಎಚ್ಚರದಲ್ಲಿ. ನನಗೊಬ್ಬರು ಪರಿಚಿತರಿದ್ದರು. ಅವರು ಒಂದು ಸರ್ತಿ ನಾನು ಅವರು ಮಾತಾಡ್ತಾ ಕೂತಿದ್ದೆವು. ಅವಾಗ ಹೇಳಿದ್ರು, ಆಚಾರ್ಯ ನನಗೊಂದು ವಿಷನ್ ಆಯಿತು. ಈಗ ನಾನು ಹೋಗೋ ಮುಂಚೆ, ನಾನು ಅವತ್ತು ಮಾತ್ರ ಒಂದು 10 ನಿಮಿಷ ಮುಂಚೆ ಒಂದು ವಿಷನ್ ಆಗಿದೆ. ಅದು ನೋಡಿ ಈಗ ಅದು ಇಟ್ ಹ್ಯಾಪನ್ಸ್. ಒಂದು ವಿಷನ್ ಏನು ಅಂದರೆ, ಅವರು ಕೂತಿದ್ದಾರೆ ರಸ್ತೆ ಬದಿಯಲ್ಲಿ, ಮನೆಯವ್ರದ್ದು. ಆ ರಸ್ತೆಯಲ್ಲಿ ಒಬ್ಬಳು ಹೆಂಗಸು ಮೀನಿನ ಬುಟ್ಟಿ ಹೊತ್ಕೊಂಡು ಬರ್ತಾ ಇದ್ದಾಳೆ. ಇದು ಅವರಿಗೆ ಕಂಡದ್ದು, ನಡೆದದ್ದಲ್ಲ, ರಸ್ತೆಯಲ್ಲಿ ನಡೆದದ್ದಲ್ಲ, ಅವರಿಗೆ ವಿಷನ್ನು. ಮೀನಿನ ಬುಟ್ಟಿ ಹಿಡ್ಕೊಂಡು ಬರ್ತಾ ಇದ್ದಾಳೆ. ಬರ್ತಾ ಇದ್ದಾಗ ಹಿಂಬದಿಯಿಂದ ಒಂದು ವೆಹಿಕಲ್ ಬಂತು, ಬಸ್ಸು. ಅದು ಬಸ್ಸು ಬಂದು ಇವಳಿಗೆ ಗುದ್ದಿತು. ಇವಳು ಆಯ ತಪ್ಪಿ ಬಿದ್ದು ಮೀನಿನ ಬುಟ್ಟಿಯಲ್ಲಿದ್ದ ಮೀನೆಲ್ಲ ರಸ್ತೆಯಲ್ಲಿ ಚೆಲ್ಲಿತು. ಏನೂ ಅಪಾಯ ಆಗಲಿಲ್ಲ. ಎದ್ದು ಮೀನೆಲ್ಲ ಬುಟ್ಟಿ ತುಂಬಿಸ್ಕೊಂಡು ಹೋದ್ಲು ಅವಳು. ಏನೂ ಆಗಲಿಲ್ಲ. ಆದರೆ ಅವಳು ಬಿದ್ದದ್ದು ಹೌದು, ಹಿಂಬದಿಯಿಂದ ಬಸ್ಸದಾಗಿ ಅವನು ಬ್ರೇಕ್ ಹಾಕುವಷ್ಟೇ ಅವನು ಬಂದು ಗುದ್ದು ಬಿಟ್ಟಿದ್ದದು. ಅವಳು ಬಿದ್ಲು. ಮೀನು ಇಷ್ಟು ಏನಾಗಿದೆ ಆ ಮನುಷ್ಯ ಕೂತವರಿಗೆ ಕಂಡಿದೆ. ನಿಜವಾಗಿ ಏನು ನಡೀಲಿಲ್ಲ ಅಲ್ಲಿ, ಬರೀ ರಸ್ತೆ. ಅವ್ರು ಹೇಳಿದ್ರು, ನನಗೆ ಹೀಗೊಂದು ವಿಷನ್ ಆಯಿತು. ನನಗೆ ತುಂಬ ಸರ್ತಿ ಹೀಗಾಗಿದೆ. ಏನು ಕಾಣ್ತೇನೆ ನಾನು ಮೊದಲು, ಅದು ಮತ್ತೆ ನಿಜವಾಗಿ ನಡೆಯುತ್ತೆ. ಆದ್ದರಿಂದ ಆಚಾರ್ಯ ಕೂತಿರಿ, ಈಗ ಆಗತ್ತೆ. ಒಬ್ಳು ಮೀನು ಬುಟ್ಟಿ ಹಿಡ್ಕೊಂಡು ಬರ್ತಾಳೆ, ಆಕ್ಸಿಡೆಂಟ್ ಆಗುತ್ತೆ ನೋಡಿ ಅಂತ ಹೇಳಿದ್ರು. ಇದು ನಿಜವಾಗಿ ನೋಡಿ ಮುಂದೆ ಆಗುವುದನ್ನು ನನಗೆ ವಿಷನ್ ಆದದ್ದು ಆಗುತ್ತೆ. 10 ನಿಮಿಷದಲ್ಲಿ ಬಂದ್ಲು ಒಬ್ಳು ಮೀನು ಬುಟ್ಟಿ ಹಿಡ್ಕೊಂಡು. ಬಸ್ ಬಂತು, ಗುದ್ದಿತ್ತು, ಬಿದ್ಲು, ಎಲ್ಲ ಆಯಿತು. ಎವ್ರಿಥಿಂಗ್ ಹ್ಯಾಪನ್. ಏನು 10 ನಿಮಿಷದ ನಂತರ ಅಥವಾ 1 ಗಂಟೆಯ ನಂತರ ಮುಂದೆ ನಡೀತೋ ಅದರ ಮೊದಲು ತದ್ವತ್ತಾಗಿ ಅವರಿಗೆ ವಿಷನ್ ಆಗಿದೆ. ಕೆಲವರಿಗೆ ಕನಸಿನಲ್ಲಿ ಆಗುತ್ತೆ, ಕೆಲವರಿಗೆ ಎಚ್ಚರದಲ್ಲಿ ಕೂಡ ಆಗುತ್ತೆ. ಆದ್ದರಿಂದ ಮುಂದೆ ಏನಾಗುತ್ತೆ ಅದನ್ನು ಮೊದಲು ನಮ್ಮ ಮನಸ್ಸು ಅದನ್ನು ಸಿನಿಮಾ ಮಾಡಿ ನೋಡಿಬಿಡುತ್ತೆ. ಅದನ್ನು ಭಗವಂತ ತೋರಿಸಿಬಿಡ್ತಾನೆ ಕೆಲವರಿಗೆ. ಅರ್ಜುನಿಗೆ ಆದದ್ದು ಅಷ್ಟೇ. ಈ ಮುಂದೆ ಯುದ್ಧರಂಗದಲ್ಲಿ ಯಾರ್ಯಾರು ಗೆಲ್ತಾರೆ, ಯಾರ್ಯಾರು ಸೋಲ್ತಾರೆ, ಯಾರ್ಯಾರು ಸಾಯ್ತಾರೆ, ಅಷ್ಟೂ ವಿಷನ್ ಆಗಿಬಿಟ್ಟಿದೆ ಅವನಿಗೆ. ಅಂಥ ಒಂದು ವಿಚಿತ್ರ ಅನುಭವ ಇವತ್ತಿಗೂ ಆಗತ್ತೆ. ಸ್ವಲ್ಪ ಅಂತರಂಗ ಪ್ರಪಂಚದಲ್ಲಿ ಪರಿಚಯ ಇದ್ದವರಿಗೆ ಈ ಅನುಭೂತಿಗಳು ಆಗ್ತವೆ. ಇಂಥ ತುಂಬ ಅನುಭೂತಿಗಳು ಮುಂದೆ ಆಗುವುದು ಮೊದಲು ಅನುಭವಕ್ಕೆ ಬರುವಂತಹದ್ದು. ಅಂಥವ್ರು ತುಂಬ ಮಂದಿ ಇದ್ದಾರೆ ಈಗಲೂ ಕೂಡ. ಬಹಳ ಸಾಧನೆ ಮಾಡಿ ಸಿದ್ಧಿ ಪಡೆದವರಲ್ಲ, ಅಕಸ್ಮಾತ್ ಯಾಕೆ ಆಗುತ್ತೆ ಅಂತ ಅವರಿಗೇ ಗೊತ್ತಿಲ್ಲ. ಈಗ ನಾನು ಹೇಳಿದ್ನಲ್ಲ, ಒಬ್ಬ ಮನುಷ್ಯ ಹೀಗೆ ಹೇಳ್ತಾ ಇದ್ರು ಅಂತ. ಆ ಮನುಷ್ಯ ಏನೂ ಅಧ್ಯಾತ್ಮದ ಸಾಧನೆ ಮಾಡಿದವಲ್ಲ, ಈಸ್ ಎ ಹೋಟೆಲಿಯರ್. ಅವರು ಬಿಸಿನೆಸ್ಸು, ಹೋಟೆಲು, ದುಡ್ಡು, ಬೇರೆ ವಿಷಯ ಗೊತ್ತಿಲ್ಲ. ಆದರೆ ಅವ್ರಿಗೆ ವಿಷಯ ಆಗ್ತೈತಿ. ಏನೋ ಒಂದು ಯಾಕೆ ಸ್ವಿಚ್ ಆನ್ ಆಗಿದೆ, ಆ ಒಳಗಿನ ಇನ್ನರ್ ವಿಷನ್ ಏನದು ಸ್ವಿಚ್ ಆನ್ ಆಗಿಬಿಟ್ಟಿದೆ, ಯಾಕೆ ಅಂತ ಅವರಿಗೇ ಗೊತ್ತಿಲ್ಲ. ಮತ್ತು ಎಷ್ಟು ದಿವಸ ಇರುತ್ತೆ ಅಂತ ಒಂದೊಂದು ಸಲ ತನ್ನಷ್ಟಕ್ಕೆ ಆಫ್ ಆಗಿಬಿಡುತ್ತೆ. ಈ ಮುಂದೆ ಏನಾಗುತ್ತೆ ಅದು ಮೊದಲು ಹೊಳೆಯುತ್ತೆ. ಕೆಲವರಿಗೆ ವಾರ್ನ್ ಮಾಡುತ್ತೆ ಅದು, ಮುಂದೆ ಆತನಿಗೆ ಹೀಗೆ ಅನಿಷ್ಟ ಆಗುತ್ತೆ. ಎಷ್ಟೋ ಜನ ಅಂತ ಹೇಳೋದು, ನನಗೆ ಅವನಿಗೆ ಅನಿಷ್ಟ ಆಗುತ್ತೆ ಅಂತ ಮೊದಲೇ ಗೊತ್ತಾಗಿದೆ, ನಾನು ಏನು ಮಾಡೋದು, ಹೇಳಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಪೆಡ್ತಿನ್ನೋ ಪಂಚಾಯತ್ಗೆ. ಯಾಕೆಂದರೆ ಮೊದಲೇ ನಿನಗೆ ನಾಳೆ ಹೀಗೆ ಅನಿಷ್ಟ ಆಗುತ್ತೆ ಅಂತ ಹೇಳಿದರೆ, ನಾಳೆ ಅನಿಷ್ಟ ಆದರೆ ಏನು ದರಿದ್ರ ಬಾಯಿ, ಅವನ ನಾಲಿಗೆ ಕೆಟ್ಟ ನಾಲಿಗೆ, ಅವನು ಹೇಳಿದ ಹಾಗಾಗತ್ತೆ, ನಿನ್ನನ್ನು ಓಡಿಸ್ತಾರೆ ಊರು ಬಿಟ್ಟು. ನಿನಗೆ ಏನು ವಿಷನ ಆಗುತ್ತೆ ಅದನ್ನು ಸುಮ್ಮನೆ ನಿನ್ನಷ್ಟಿಗೆ ಇಟ್ಟುಕೋ, ಊರಿನವರಿಗೆಲ್ಲ ಬೋಧನೆ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದೆ ನಾನು ಒಬ್ಬನಿಗೆ. ಹೀಗೆ ತುಂಬ ಜನರಿಗೆ ಆಗುತ್ತೆ. ಅದೆಲ್ಲ ಒಳಗಿನಿಂದ ಅದ್ಭುತವಾದ ಒಂದು ಯಂತ್ರ ಪ್ರಪಂಚ ಇದೆ. ಅದು ಯಾವಾಗ ಎಲ್ಲಿ ಆನ್ ಆಗುತ್ತೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಆನ್ ಆಯಿತು ಅಂತಂದರೆ ಅದೊಂದು ವಿಚಿತ್ರ ಅನುಭೂತಿ. ಭಗವಂತ ಎಲ್ಲ ಸ್ವಿಚ್ ಆನ್ ಮಾಡಿಬಿಟ್ರೆ ಏನು ಕಾಣಬೇಕಂದ್ರೆ ಅದನ್ನು ಕಾಣ್ಬೋದು ಒಳಗಿನಿಂದ. ಅರ್ಜುನನಿಗೆ ಆದದ್ದಷ್ಟೇ, ಎಲ್ಲ ಸ್ವಿಚ್ ಆನ್ ಮಾಡಿಬಿಟ್ಟಿದ್ದಾನೆ. ಒಳಗಿನಿಂದ ಎಲ್ಲರಿಗೂ ಇದೆ ಸ್ವಿಚ್ಚು, ಎಲ್ಲ ಸ್ವಿಚ್ ಆಫ್ ಆಗಿದೆ. ಯೋಗಿಗಳು ತಪಸ್ಸಿನಿಂದ ಆ ಸ್ವಿಚ್ಚನ್ನು ಆನ್ ಮಾಡಿಕೋತಾರೆ. ಅರ್ಜುನಿಗೆ ಏನು ಅಂದರೆ, ಅರ್ಜುನಿಗೆ ಭಗವಂತ ಎಲ್ಲವನ್ನು ಆನ್ ಮಾಡಿಬಿಟ್ಟ. ಅದರಿಂದ ನಮ್ಮ ತಪಸ್ಸಿಗಿಂತಲೂ ಭಗವಂತನ ಅನುಗ್ರಹ ಮುಖ್ಯವಾಗುತ್ತೆ ನೋಡಿ. ಅವನು ಅನುಗ್ರಹ ಮಾಡಿಬಿಟ್ರೆ ನಮಗೆ ಏನು ಪ್ರಯಾಸವೇ ಇಲ್ಲ, ಆನ್ ಮಾಡಿಬಿಡ್ತಾನೆ ಅವನು. ಅಷ್ಟು ಸುಲಭವಾಗಿ ಮಾಡೋಲ್ಲ. ನಮ್ಮ ಸಾಧನೆಯನ್ನು ಪರೀಕ್ಷಿಸಿ ಅದಕ್ಕೆ ತಕ್ಕಂತೆ ಆನ್ ಮಾಡ್ತಾನೆ. ಆದರೂ ಅವನು ಆನ್ ಮಾಡಬೇಕಲ್ಲ. ನಮ್ಮ ತಪಸ್ಸಿನಿಂದ ನಾವು ಅದನ್ನು ಆನ್ ಮಾಡಿಕೋತೇವೆ ಅಂದರೆ ಆಗೋಲ್ಲ. ಹೀಗೆ ಒಳಗಿನ ಪ್ರಪಂಚವೇ ಒಂದು ಹೊರಗಿನ ವಿಶ್ವಕ್ಕಿಂತ 1000 ಪಟ್ಟು ವಿಸ್ಮಯ ಒಳಗೆ ತುಂಬಿದೆ. ಆ ಒಳಗಿನ ವಿಶ್ವವನ್ನು ನೋಡುವುದೇ ವಿಶ್ವರೂಪ ದರ್ಶನ. ಅಲ್ಲಿ ಭಗವಂತನ ಅನಂತ ರೂಪಗಳಿವೆ, ಪ್ರಪಂಚದ ಅನಂತ ಮುಖಗಳಿವೆ, ಎಲ್ಲವನ್ನು ಕಾಣುವ ಅಂತಶ್ಚಕ್ಷುಸ್ಸಿದೆ ಒಳಗಣ್ಣು. ಆ ಒಳಗಣ್ಣನ್ನು ಮುಚ್ಚಿಕೊಂಡು ನಾವು ಹೊರಗಣ್ಣು ಮಾತ್ರ ತೆರ್ಕೊಂಡು ಏನೋ ಭಾರೀ ನೋಡಿದವರ ಹಾಗೆ, ಭಾರೀ ತಿಳಿದವರ ಹಾಗೆ ಜಂಬದಿಂದ ಬದುಕುತ್ತಾ ಇದ್ದೇವೆ. ನಮಗೆ ಏನೂ ಗೊತ್ತಿಲ್ಲ. ನಿಜವಾದ ಅನಂತ ಪ್ರಪಂಚದ ಬಗ್ಗೆ ಕಣ್ಮುಚ್ಚಿ ಕೂತು ಮಹಾಬುದ್ಧಿವಂತರು ಅಂತ ಭ್ರಮಿಸಿಕೊಂಡು ಬದುಕತಕ್ಕಂಥ ನಾವು. ಅದಕ್ಕೋಸ್ಕರ ಒಳಗಣ್ಣು ತೆರೆಸುವಂತಹ ಪ್ರೋಸೆಸ್ಸೇ ಈ 11ನೇ ಅಧ್ಯಾಯ. ಒಳಗಣ್ಣು ತೆರೆದು ಪುರಂದರದಾಸರು ಇದನ್ನು ಹೇಳಿದ್ರು, ಒಳಗಣ್ಣಿನ ಒಳಗಿಂದ ನೋಡುವಂತ.
ಆ ಒಳಗಣ್ಣು ತೆರೆದು ಒಳಗಿಂದ ನೋಡುವಂಥ ಕ್ರಿಯೆ ನಡಿಬೇಕು. ಎಲ್ಲರೂ ಆ ಪ್ರಯತ್ನ ಮಾಡಬೇಕು. ಒಂದಲ್ಲ ಒಂದು ದಿವಸ ಒಳಗಣ್ಣು ತೆರೆಯುತ್ತೆ, ಒಳಗಿದ್ದ ಸತ್ಯ ಕಾಣುತ್ತೆ. ಪ್ರಯತ್ನ ನಿರಂತರ ನಡಿಬೇಕು ಅನ್ನೋದು 11ನೇ ಅಧ್ಯಾಯದ ಸಂದೇಶ ಅನ್ನುವ ಚಿಂತನದ ಜೊತೆಗೆ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸೇರಿದಾಗ ಮುಂದಿನ ಭಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು ಮತ್ತು ಅಭಿವಂದನೆಗಳು ಮತ್ತು ಅಭಿವಂದನೆಗಳು ಮತ್ತು ಅಭಿವಂದನೆಗಳು.